ಪರಿಸರ ಟಿವಿಗೆ ಸ್ವಾಗತ. ನಾನು ತನುಜ, ನನ್ನ ಜೊತೆಗೆ ಚಂದನ. ಈ ದಿವಸ ನಾವು ಪರಿಸರ ಇಕೋ ಕ್ಲಬ್ ಫಾರ್ ಲೈಫ್ ಮಿಷನ್ ಎಂಬ ಯೋಜನೆ ಅಡಿಯಲ್ಲಿ ಹಲವಾರು ಕಾರ್ಯಕ್ರಮದ ಬಗ್ಗೆ ವರದಿ ಚರ್ಚೆ ಮಾಡುತ್ತಿದ್ದೇವೆ. ನಾನು ಚಂದನ, ಸಿರ್ವರ ಗ್ರಾಮ ಸರ್ಕಾರಿ ಪ್ರೌಢಶಾಲೆ ವಿಜ್ಞಾನದ ಶಿಕ್ಷಕರಾದ ಶ್ರೀ ಸದಾಶಿವಯ್ಯ ಸರ್ ಈಗ ನಮ್ಮ ಜೊತೆ ಇದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ಮೇಡಮ್. ಸರ್, ನಿಮ್ಮ ಶಾಲೆಯಲ್ಲಿ ಇಕೋ ಕ್ಲಬ್ ಫಾರ್ ಮಿಷನ್ ಲೈಫ್ ಎಂಬ ಕಾರ್ಯಕ್ರಮದಲ್ಲಿ ಹಲವಾರು ಚಟುವಟಿಕೆಗಳನ್ನು ಮಾಡಿಸಿದ್ದೀರಂತ ನಿಮ್ಮ ವಿದ್ಯಾರ್ಥಿಗಳು ನಮ್ಮ ಬಳಿ ಹೇಳಿದ್ದಾರೆ. ಅದರ ಬಗ್ಗೆ ಸ್ವಲ್ಪ ಹೇಳ್ತೀರಾ ಸರ್? ಹೌದು ಮೇಡಮ್, ದಿನಾಂಕ 5/6/2025 ವಿಶ್ವ ಪರಿಸರ ದಿನಾಚರಣೆಯನ್ನು ವಿದ್ಯಾರ್ಥಿಗಳು ಹಾಗೂ ಎಲ್ಲ ಶಿಕ್ಷಕರೊಂದಿಗೆ ಸಸಿಗಳನ್ನು ನೆಡುವುದರ ಮೂಲಕ ಕಾರ್ಯಕ್ರಮವನ್ನು ನೆರವೇರಿಸಲಾಯಿತು. ಓಕೆ ಸರ್, ಏಕ್ ಪೇಡ್ ಮಾಕೆ ನಾಮ್ ಈ ಯೋಜನೆ ಬಗ್ಗೆ ತಿಳಿಸಿಕೊಡಿ ಸರ್. ಓಕೆ ಮೇಡಮ್, ಏಕ್ ಪೇಡ್ ಮಾಕೆ ನಾಮ್ ಎಂಬ ಈ ಒಂದು ಯೋಜನೆ ಪರಿಸರ ಸಂರಕ್ಷಣೆ ಕುರಿತು ಈ ಒಂದು ಯೋಜನೆಯನ್ನು ಜಾರಿಗೆ ತರಲಾಗಿದೆ. ಇದು ಶಾಲೆಯಲ್ಲಿರ್ತಕ್ಕಂಥ ಮಕ್ಕಳು ಮತ್ತು ತಂದೆ ಅಥವಾ ತಾಯಿ ಇಬ್ಬರ ಜೊತೆಯಲ್ಲಿ ಒಂದು ಸಸಿಗಳನ್ನು ನೆಟ್ಟು ಆ ಸಸಿಗಳನ್ನು ಆ ಮಗುವು ಬೆಳೆಸಬೇಕು. ಅದನ್ನು ಫೋಟೋವನ್ನು ತೆಗೆದುಕೊಂಡು ನಮ್ಮ ಪರಿಸರ ಸಂರಕ್ಷಣೆಯ ಒಂದು ಆ್ಯಪ್ನಲ್ಲಿ ಅದನ್ನು ಕಳಿಸಿಕೊಡಲಾಗಿತ್ತು. ಅದನ್ನು ಕಳಿಸಿಕೊಟ್ಟರೆ ಅವರು ಆ ಒಂದು ಪರಿಸರ ಸಂರಕ್ಷಣೆ ಬಗ್ಗೆ ಕುರಿತಾದಂಥ ಒಂದು ಸರ್ಟಿಫಿಕೇಟನ್ನು ನಮಗೆ ಶಾಲೆಗೆ ಕಳಿಸಿಕೊಡ್ತಾರೆ. ಧನ್ಯವಾದಗಳು. ಓಕೆ ಸರ್, ಈ ಯೋಜನೆ ಬಗ್ಗೆ ತಿಳಿಸಿಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಈ ವರ್ಷ ವಿಶೇಷವಾಗಿ ನಿಮ್ಮ ಶಾಲೆಯಲ್ಲಿ ಪರಿಸರ ಸ್ನೇಹಿ ವಾಹನವನ್ನು ತಯಾರಿಸಿದ್ದೀರಂತಲ್ಲ ಸರ್, ಇದರ ಬಗ್ಗೆ ಮಕ್ಕಳು ಉತ್ಸಾಹದಿಂದ ಹೇಳಿದರು. ಇದರ ಪ್ರಯೋಜನವೇನು ಸರ್? ಹೌದು ಮೇಡಮ್, ಈ ವರ್ಷ ಪರಿಸರ ಸ್ನೇಹಿ ವಾಹನ ಅಂತೇಳಿ ನಾವು ಕಸವನ್ನು ಆರಿಸಲಿಕ್ಕೆ ಶಾಲಾ ಆವರಣದಲ್ಲಿ ಹಸಿ ಕಸ ಮತ್ತು ಒಣ ಕಸವನ್ನು ಬೇರ್ಪಡಿಸಿ ಅದನ್ನು ತೆಗೆದುಕೊಂಡು ಒಂದು ನಿರ್ದಿಷ್ಟವಾದ ಒಂದು ಸ್ಥಳದಲ್ಲಿ ಹಾಕಲಿಕ್ಕೆ ನಮ್ಮ ಮಕ್ಕಳಿಗೆ ಈ ಒಂದು ವಾಹನವನ್ನು ತಯಾರಿಸಿದ್ದೇವೆ. ಎರಡನೇದಾಗಿ ಈ ಒಂದು ವಾಹನ ಮಕ್ಕಳಿಗೆ ಕೊಟ್ಟರೆ ಭಾಳ ಅತ್ಯಂತ ಉತ್ಸಾಹದಿಂದ ಖುಷಿಯಿಂದ ಶಾಲಾ ಆವರಣದಲ್ಲಿರ್ತಕ್ಕಂಥ ಕಸವನ್ನು ಆರಿಸಿ ಅದನ್ನು ಒಂದು ಸ್ಥಳಕ್ಕೆ ಅದನ್ನು ವರ್ಗಾವಣೆ ಮಾಡ್ತಾರೆ. ಹಾಗಾಗಿ ಹಾಗೆಯೇ ನಮ್ಮ ಶಾಲೆಯಲ್ಲಿ ಏನಾದರೂ ನೀರಿನ ಕೊರತೆಯಾದರೆ ಇದರಿಂದನೂ ಕೂಡ ನಾವು ಆ ಗಾಡಿಯಲ್ಲಿ ನೀರನ್ನು ತರಲಿಕ್ಕೆ ಉಪಯೋಗವನ್ನು ಮಾಡ್ತೀವಿ. ಹಾಗೆಯೇ ಕಸವನ್ನು ಬೇರ್ಪಡಿಸಲಿಕ್ಕೆ ಅದನ್ನು ಕಸವನ್ನು ತೆಗೆದುಕೊಂಡು ಹೋಗ್ಲಿಕ್ಕೂ ಕೂಡ ಉಪಯೋಗ ಮಾಡ್ತೀವಿ. ಹಾಗೆಯೇ ಬೇರೆ ಕಡೆ ಇಲ್ಲೆಲ್ಲ ಸುತ್ತಮುತ್ತಲು ಇರ್ತಕ್ಕಂಥ ಗಿಡಗಳಿಗೆ ಕೂಡ ನೀರನ್ನು ಒಯ್ಯಲಿಕ್ಕೆ ಕೂಡ ಈ ವಾಹನವನ್ನು ಬಳಕೆ ಮಾಡ್ತೇವೆ. ಹಾಗಾಗಿ ಇದು ಒಂದು ಮಲ್ಟಿಪರ್ಪಸ್ ವಾಹನ ಅಂತೇಳಿ ಅದಕ್ಕೆ ಪರಿಸರ ಸ್ನೇಹಿ ವಾಹನ ಅಂತೇಳಿ ಹೆಸರಿಟ್ಟು ಮೇಡಮ್. ಈ ಪರಿಸರ ಸ್ನೇಹಿ ವಾಹನ ಕುರಿತು ನಾವು ಯಾವುದೇ ಬೇರೆ ಶಾಲೆಯಲ್ಲಿ ಇದು ಹೆಸರು ಕೇಳಿಲ್ಲ ಮತ್ತು ನೋಡಿಲ್ಲ. ಅದು ನಿಮ್ಮ ಶಾಲೆಯಲ್ಲಿ ಕಾರ್ಯರೂಪಕ್ಕೆ ಬಂದಿದ್ದು ತುಂಬ ಚೆನ್ನಾಗಿದೆ ಸರ್. ಮಕ್ಕಳು ಈ ವಾಹನದ ಬಗ್ಗೆ ತುಂಬ ಸಂತೋಷದಿಂದ ಹೇಳಿದಾಗ ಖುಷಿ ಆಯಿತು ಸರ್. ಧನ್ಯವಾದಗಳು. ನಿಮ್ಮ ಶಾಲೆಗೆ ಭೇಟಿ ಕೊಟ್ಟಾಗ ಸರ್, ನಿಮ್ಮ ಶಾಲೆಯ ಮುಂಭಾಗದಲ್ಲಿ ಕೈತೋಟವನ್ನು ನೋಡಿ ವಿದ್ಯಾರ್ಥಿಗಳಿಂದ ಮಾಡಿಸಿದರೆ ಇದರ ಕಾರ್ಯ ಮತ್ತು ಶ್ರಮವಾದ ಬಗ್ಗೆ ತಿಳಿಸಿ ಸರ್. ಹೌದು ಮೇಡಮ್, ಓಕೆ. ಇಲ್ಲಿ ಹಲವಾರು ವಿದ್ಯಾರ್ಥಿಗಳು ಭಾಳ ಶ್ರಮದಿಂದ ಈ ತಮ್ಮ ಕೈಯಿಂದನೇ ಈ ಒಂದು ಶಾಲೆ ಮುಂಭಾಗದಲ್ಲಿ ಕೈತೋಟವನ್ನು ಮಾಡಬೇಕಂತೇಳಿ ಒಂದು ಯೋಜನೆಯನ್ನು ಹಾಕ್ಕೊಂಡಿದ್ರು. ಹಾಗಾಗಿ ಮಕ್ಕಳೊಂದಿಗೆ ನಾವು ಕೂಡ ಬೆರೆತು ನಮ್ಮ ಶಾಲೆ ಮುಂದೆ ಒಂದು ಉತ್ತಮವಾದಂಥ ಪರಿಸರವನ್ನು ನಿರ್ಮಾಣ ಮಾಡಬೇಕು ಅನ್ನೋ ಒಂದು ಮನೋಭಾವನೆಯೊಂದಿಗೆ ನಾವು ಈ ಒಂದು ಶಾಲಾ ಮುಂದೆ ಒಂದು ಕೈತೋಟವನ್ನು ನಿರ್ಮಾಣ ಮಾಡಿದ್ವಿ ಮೇಡಮ್. ಹೌದಾ ಸರ್, ಮನೆಗೊಂದು ಮರ ಊರಿಗೊಂದು ವನದಂತೆ ನಿಮ್ಮ ಶಾಲೆಯಲ್ಲಿ ಕೈತೋಟವನ್ನು ನೋಡಿ ತುಂಬ ಖುಷಿ ಆಯಿತು ಸರ್. ಧನ್ಯವಾದಗಳು. ಹೌದು ಚಂದನ, ಈ ಯೋಜನೆ ಬಗ್ಗೆ ನನಗೂ ಮನಸ್ಸಿನ ಖುಷಿ ಅನ್ನಿಸ್ತೆ. ಏಕೆಂದರೆ ಇಲ್ಲಿ ಪ್ರಕೃತಿಯ ಸಂರಕ್ಷಣೆಯನ್ನು ತಿಳಿಸ್ಕೊಡ್ತಿದೆ. ಈ ಶಾಲೆ ಮತ್ತೊಂದು ಶಾಲೆಗೆ ಮಾದರಿ ಆಗ್ತಿದೆ. ಈಗ ಸ್ವಲ್ಪ ವಿರಾಮದ ನಂತರ ಚರ್ಚೆ ಮುಂದುವರಿಯುತ್ತದೆ. ವಿರಾಮದ ನಂತರ ಸ್ವಾಗತ. ಈಗ ಚರ್ಚೆ ಮುಂದುವರಿಯುತ್ತದೆ. ನಾನು ತನುಜ ಮತ್ತು ನನ್ನ ಬಳಿ ಚಂದನ. ಮಕ್ಕಳಿಗೆ ವನ ಸಂಚಾರ ಕರೆದುಕೊಂಡು ಹೋಗಿದ್ದೀರಂತೆ ಸರ್, ಅಲ್ಲಿ ಮಕ್ಕಳ ಭಾಗವಹಿಸುವಿಕೆ ಹೇಗಿತ್ತು ಸರ್? ಹೌದು ಮೇಡಮ್, ನಾವು ದಿನಾಂಕ 19/2/2025 ನಮ್ಮ ಶಾಲೆಯಿಂದ 2 ವಾಹನಗಳನ್ನು ತೆಗೆದುಕೊಂಡು ನಮ್ಮ ಸಿರ್ವಾರ್ ಗ್ರಾಮದ ನಿಯರಲ್ಲಿರ್ತಕ್ಕಂಥ ಈ ಶಿವಪುರದಲ್ಲಿ ನೀರಿನ ಶುದ್ಧೀಕರಣ ಘಟಕ ಅಂದರೆ ನೀರನ್ನು ಯಾವ ರೀತಿಯಾಗಿ ಶುದ್ಧೀಕರಣಗೊಳಿಸ್ತಾರೆ ಅನ್ನುವಂಥ ಮಾಹಿತಿಯನ್ನು ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ತಿಳಿಸಿಕೊಟ್ರು. ಹಾಗೆ ನಮ್ಮ ಎಲ್ಲ ವಿದ್ಯಾರ್ಥಿಗಳು ತುಂಬ ಉತ್ಸಾಹತೆಯಿಂದ ಆ ಒಂದು ನೀರಿನ ಶುದ್ಧೀಕರಣ ಬಗ್ಗೆ ಮಾಹಿತಿಯನ್ನು ತಿಳ್ಕೊಂಡ್ರು. ಹಾಗೆಯೇ ಅದರ ಪಕ್ಕದಲ್ಲಿರ್ತಕ್ಕಂಥ ಗಿಡಗಳನ್ನು ಯಾವ ರೀತಿಯಾಗಿ ನೆಡಬೇಕು, ಗಿಡಗಳನ್ನು ಯಾವ ರೀತಿಯಾಗಿ ಬೆಳೆಸಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಮಕ್ಕಳು ಕೂಡ ಅಲ್ಲಿ ಗಿಡಗಳ ಒಂದು ಪರಿಸರದ ಅರಣ್ಯ ಇಲಾಖೆಯಲ್ಲಿ ಕೂಡ ಮಾಹಿತಿಯನ್ನು ಪಡ್ಕೊಂಡ್ವಿ. ನಂತರ ನಾವು ನಮ್ಮ ವೃಕ್ಷವನ ಅಂತೇಳಿ ಮೋಕದಲ್ಲಿರ್ತಕ್ಕಂಥ ವೃಕ್ಷವನಕ್ಕೆ ನಾವು ಭೇಟಿ ನೀಡಿದ್ವಿ. ಅಲ್ಲಿಯೂ ಕೂಡ ನಮ್ಮ ಮಕ್ಕಳು ಹಲವಾರು ಚಟುವಟಿಕೆಗಳಲ್ಲಿ ಆಟವನ್ನು ಆಡುತ್ತಾ ಕುಣಿತಾ ಒಂದು ಕುಪ್ಪಳಿಸುತ್ತಾ
ವಿಶೇಷವಾಗಿ ಸಂತೋಷವನ್ನು ವ್ಯಕ್ತಪಡಿಸಿದರು. ಅದರ ಜೊತೆಗೆ ಆ ಒಂದು ವೃಕ್ಷದಲ್ಲಿ, ಆ ವನದಲ್ಲಿ ಹಲವಾರು ಒಂದು ಪರಿಸರದೊಂದಿಗೆ ಮಕ್ಕಳು ಅಲ್ಲಿ ಬೆರೆತು ಒಂದು ಬಹಳ ಉತ್ಸುಕತೆಯಿಂದ ಆಟವನ್ನು ಆಡಿ ಸಂತೋಷವನ್ನು ವ್ಯಕ್ತಪಡಿಸಿ ನಮ್ಮ ಶಾಲೆಗೆ ಮತ್ತೆ ಪುನಃ ನಾವು ವಾಪಸ್ ಬಂದ್ವಿ ಮೇಡಮ್. ಪರಿಸರ ಸಂರಕ್ಷಣೆ ಅಡಿಯಲ್ಲಿ ನಿಮ್ಮ ಶಾಲೆಯ ವಿದ್ಯಾರ್ಥಿಗಳ ಕಡೆಯಿಂದ ಅನೇಕ ಸ್ಪರ್ಧಾ ಚಟುವಟಿಕೆಗಳನ್ನು ನಡೆಸಿದ್ರಂತ ಹೇಳ್ರಿ ಸರ್. ಅಲ್ಲಿ ಪ್ರಬಂಧ, ಭಾಷಣ, ಚಿತ್ರಕಲೆ ಎಲ್ಲ ನಡೀತಾ ಅಂತ ಹೇಳ್ರಿ ಸರ್. ಹೌದು ತನುಜ, ನಾನು ಶಾಲೆಯ ಸೈನ್ಸ್ ಲ್ಯಾಬಲ್ಲಿ ಹಲವಾರು ಚಿತ್ರಗಳನ್ನು ಗಮನಿಸಿದೆ. ಹೌದು ಚಂದನ, ಚಿತ್ರಕಲೆ ಅಲ್ಲದೆ ಪ್ರಬಂಧ, ಭಾಷಣ ಸ್ಪರ್ಧೆನೂ ಏರ್ಪಡಿಸಲಾಯಿತು. ಹೌದು ಸರ್, ಥ್ಯಾಂಕ್ ಯು. ನಮ್ಮ ಬಳಿ ಇಷ್ಟೊತ್ತು ಇಲ್ಲಿವರೆಗೆ ನಮ್ಮ ಬಳಿ ಚರ್ಚೆ ಮಾಡಿದ್ದಕ್ಕೆ ಧನ್ಯವಾದಗಳು ಸರ್. ನಿಮ್ಮ ಪ್ರಯೋಜನಗಳು ಮತ್ತು ನೀವು ಶಾಲೆಯಲ್ಲಿ ನಡೆದ ರೀತಿ ನಮಗೆ ತುಂಬ ಖುಷಿ ಆಯಿತು. ಧನ್ಯವಾದಗಳು ಸರ್. ಓಕೆ, ಥ್ಯಾಂಕ್ ಯು ಮೇಡಮ್. ಇನ್ನು ಮಕ್ಕಳೊಂದಿಗೆ ನಾವು ಹಲವು ರೀತಿಯಲ್ಲಿ ಚರ್ಚೆ ಮಾಡಿದಾಗ ಅಲ್ಲಿ ಪರಿಸರ ಸಂರಕ್ಷಣೆಗೆ ಹಲವು ಸಲಹೆಗಳು ದೊರೆತವು. ಆರೋಗ್ಯವೇ ಮಹಾಭಾಗ್ಯ ಎಂಬ ಗಾದೆಯಂತೆ ಮಕ್ಕಳಲ್ಲಿ ಸಮತೋಲನ ಆಹಾರದ ಬಗ್ಗೆ ಅರಿವು ಮೂಡಿಸುವುದು ಹಾಗೂ ನೀರಿನ ಮಿತ ಬಳಕೆ ಮತ್ತು ನೀರಿನ ಸಂರಕ್ಷಣೆ ಕುರಿತು ಅರಿವು ಮೂಡಿಸಲು PPTಯ ಸಹಾಯ ಪಡೆಯುವುದು ಮತ್ತು PPTಯ ಮೂಲಕ ಅರಿವು ಮೂಡಿಸುವುದು. ಮರ ಗಿಡಗಳ ಎಲೆಗಳ ಸಹಾಯದಿಂದ ಕಾಂಪೋಸ್ಟ್ ಗೊಬ್ಬರವನ್ನು ಸಹ ತಯಾರಿಸುವುದು. ಇದೇ ಗೊಬ್ಬರದಿಂದ ಶಾಲೆಯ ಆವರಣದಲ್ಲಿರುವ ಎಲ್ಲ ಗಿಡಗಳಿಗೆ ಬಳಸುವುದು. ಹಾಗೆಯೇ ಶಕ್ತಿಯ ಉಳಿತಾಯದ ಬಗ್ಗೆ ಮಕ್ಕಳಿಗೆ ಅರಿವು ಮೂಡಿಸುವುದು. ಉದಾಹರಣೆಗೆ ವಿದ್ಯುತ್ ಶಕ್ತಿಯ ಪರ್ಯಾಯವಾಗಿ ಸೌರಶಕ್ತಿಯನ್ನು ಬಳಸುವುದು. ಇತ್ತೀಚಿನ ದಿನಗಳಲ್ಲಿ ಸರ್ಕಾರವು ಪ್ಲಾಸ್ಟಿಕ್ ಬಳಕೆಯನ್ನು ನಿಷೇಧಿಸಿದೆ. ಪ್ಲಾಸ್ಟಿಕ್ ಬಳಕೆಯಿಂದ ದುಷ್ಪರಿಣಾಮಗಳ ಬಗ್ಗೆ ಮಕ್ಕಳಿಗೆ ಅರಿವು ಮೂಡಿಸುವುದು. ಸೆಪ್ಟೆಂಬರ್ 16ರಂದು ವಿಶ್ವ ಓಝೋನ್ ದಿನಾಚರಣೆಯ ಬಗ್ಗೆ PPTಯ ಮೂಲಕ ಅರಿವು ಮೂಡಿಸುವುದು. ಮಾರ್ಚ್ 21ರಂದು ವಿಶ್ವ ಅರಣ್ಯ ದಿನದ ಬಗ್ಗೆ PPTಯ ಮೂಲಕ ಅರಿವು ಮೂಡಿಸುವುದು. ಮಾರ್ಚ್ 22ರಂದು ವಿಶ್ವ ಜಲ ದಿನ ಆಚರಣೆಯ ಮೂಲಕ ನೀರಿನ ಸಮರ್ಪಕ ಬಳಕೆಯ ಅರಿವು ಮೂಡಿಸುವುದು. ಹೀಗೆ ಸಿರಿವಾರ ಗ್ರಾಮದಲ್ಲಿ ಪರಿಸರ ಜಾಗೃತಿಯ ಬಗ್ಗೆ ಘೋಷಣೆಗಳನ್ನು ಕೂಗುತ್ತಾ ಜಾಥಾ ಹೋಗುವುದು. ಹೀಗೆ ಸರ್ಕಾರಿ ಸಿರಿವಾರ ಶಾಲೆಯಲ್ಲಿ ನಡೆದ ಅನೇಕ ಪರಿಸರ ಚಟುವಟಿಕೆಗಳು ಬೇರೆ ಶಾಲೆಗಳಿಗೆ ಮಾದರಿಯಾಗಿದೆ. ಈಗ ಪರಿಸರ ಟಿವಿ ಇಲ್ಲಿಗೆ ಮುಕ್ತಾಯವಾಗಿದೆ. ಧನ್ಯವಾದಗಳು. ಪರಿಸರ ಟಿವಿಗೆ